Hello students, welcome back to any PBSC channel. So last video ಅಲ್ಲಿ nephelometry ಮತ್ತೆ turbidimetry entire chapter ಮುಗಿಸಿದ್ದೀನಿ. So already separation techniques ಅಂತ ನಿಮಗೆ ಸೆಕೆಂಡ್ ಯೂನಿಟ್ ಏನಿದೆ ಅದರಲ್ಲಿ ನೀವು fundamentals of chromatography, paper chromatography, thin layer chromatography ನ ಸ್ಟಡಿ ಮಾಡಿರ್ತೀರಾ. So one more method, so apart from chromatography is solvent extraction. Separation techniques ಅಲ್ಲಿ solvent extraction ಕೂಡ ಒಂದು. So what is solvent extraction exactly? So another introduction ನಾವು ಇವತ್ತು ನೋಡೋಣ. Okay, so let's start. Solvent extraction. ಅದರಲ್ಲಿ first what do you mean by the term extraction? Extraction ಅಂದ್ರೆ ಏನು? So the transfer of solute from one phase to another phase is called extraction. So solute ಎರಡು phases ಅಲ್ಲಿ between one phase ಇಂದ ಇನ್ನೊಂದು phase ಗೆ ಮೂವ್ ಆಗುತ್ತಲ್ವಾ, ಸೊ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ವಾ, ಆ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್? Solvent extraction is nothing but the distribution of solute between two immiscible liquid phase. So ಎರಡು immiscible liquid phase ನ ಮಧ್ಯೆ solute distribute ಆದ್ರೆ, immiscible is nothing but mix ಆಗಬಾರ್ದು ಎರಡು layers. So we take the example of oil and water. Oil and water don't mix with each other well. ಸೊ ಎರಡು ಸೆಪರೇಟ್ ಆಗುತ್ತೆ ಲೇಯರ್ಸ್, ರೈಟ್? ಆ ರೀತಿ ಎರಡು ಸಾಲ್ವೆಂಟ್ಸ್ ನಾವು ತಗೋತೀವಿ. ಸೊ ಎರಡು ಸಾಲ್ವೆಂಟ್ಸ್ ತಗೊಂಡು ಏನಾಗುತ್ತೆ, ಲೇಯರ್ ಸೆಪರೇಟ್ ಆದ್ಮೇಲೆ ಒಂದು ಫೇಸ್ ಇಂದ ಇನ್ನೊಂದು ಫೇಸ್ಗೆ ಮೂವ್ ಆಗುತ್ತೆ. ಓಕೆನಾ? ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್. ಸೊ ಇದರ ಒಂದು ಬೇಸಿಕ್ ಪ್ರಿನ್ಸಿಪಲ್ ಏನು? ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್? ಸೊ the separation of compounds based on the relative solubility in two different immiscible phases. ಓಕೆನಾ? ಸೊ ಆ ಒಂದು ಸಾಲ್ವೆಂಟ್ ನ ಸಾಲ್ಯುಬಿಲಿಟಿ ನ ಆಧಾರದ ಮೇಲೆ, ದಟ್ ಮೀನ್ಸ್ ಹೌ ಮಚ್ ಇಟ್ ಈಸ್ ಸಾಲ್ಯುಬಲ್ ಇನ್ ಬೋತ್ ದ ಲೇಯರ್ಸ್, ಬೇಸ್ಡ್ ಅಪಾನ್ ದಟ್ ಸೊ ಇಟ್ ಸೆಪರೇಟ್ಸ್ ಇಟ್ ಸೆಲ್ಫ್ ಇಂಟು ಟೂ ಲೇಯರ್ಸ್, ಎರಡು ಲೇಯರ್ಸ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಓಕೆನಾ? ಸೊ ಆ ಒಂದು ಸಾಲ್ಯುಬಿಲಿಟಿನೇ ಇದರ ಒಂದು ಪ್ರಿನ್ಸಿಪಲ್, ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್. ಜನರಲಿ ಈ ಚಾಪ್ಟರ್ ಅಲ್ಲಿ ನಾವು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂತ ಒಂದು ಮತ್ತೆ ವಾಟರ್ ಅಂತ ಒಂದು ಮಾತಾಡ್ತೀವಿ. ಓಕೆನಾ? ಎರಡು ಇಮ್ಮಿಸಿಬಲ್ ಸಾಲ್ವೆಂಟ್ಸ್ ಅಲ್ಲಿ ಒಂದು ವಾಟರ್ ಆಗಿರುತ್ತೆ, ಇನ್ನೊಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿರುತ್ತೆ. ಸೊ ಇಟ್ ಹ್ಯಾಸ್ ಅ ವೈಡ್ ಸ್ಕೋಪ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂಡ್ ಇಟ್ ಇಸ್ ಅ ಸ್ಪೀಡಿ ಟೆಕ್ನಿಕ್. ಸೊ ತುಂಬಾನೇ ವೈಡ್ ಅಪ್ಲಿಕೇಶನ್ಸ್ ಇದೆ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ, ಮತ್ತೆ ತುಂಬಾನೇ ಒಂದು ಫಾಸ್ಟ್ ಟೆಕ್ನಿಕ್. ಓಕೆನಾ? ಸೊ ಇದರ ಒಂದು ಮೇನ್ ಅಪ್ಲಿಕೇಶನ್ ಏನು ಅಂದ್ರೆ ಮೆಟಾಲಿಕ್ ಎಲಿಮೆಂಟ್ಸ್ ದ ಸೆಪರೇಷನ್. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಆಫ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಇನ್ ಐರನ್ ಸೆಪರೇಷನ್ ಮತ್ತೆ ಕಾಪರ್ ಸೆಪರೇಷನ್ ಅಂತ ಇದೆ. ಸೊ ಅಲ್ಲಿ ನೀವು ಓದ್ತೀರಾ ಹೇಗೆ ಸೆಪರೇಷನ್ ಮಾಡಬಹುದು. ಸೊ ಮೆಟಾಲಿಕ್ ಎಲಿಮೆಂಟ್ಸ್ ನ ನಾವು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಟೆಕ್ನಿಕ್ ಇಂದ ಸೆಪರೇಟ್ ಮಾಡಬಹುದು. So this technique is applicable for tracing small and large amount of materials. So ಒಂದು ಮೈನ್ಯೂಟ್ ಕ್ವಾಂಟಿಟಿ ಅಲ್ಲಿ ಇದ್ರೂ ಒಂದು ಎಲಿಮೆಂಟ್ ಅಥವಾ ಮೆಟೀರಿಯಲ್, ಅದನ್ನ ನಾವೇನ್ ಮಾಡ್ಬೋದು, ಸೆಪರೇಟ್ ಮಾಡ್ಬೋದು ಅಥವಾ ಐಡೆಂಟಿಫೈ ಮಾಡ್ಬೋದು, ಟ್ರೇಸ್ ಮಾಡ್ಬೋದು ಇದೆಯಾ ಇಲ್ವಾ ಅಂತ. ಓಕೆನಾ? ಸೊ ವಾಟ್ ಈಸ್ ದ ಬೇಸಿಕ್ ಪ್ರೊಸೀಜರ್? ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡ್ತಾರೆ, ಒಂದು ಬೇಸಿಕ್ ಪ್ರೊಸೀಜರ್ ಇರುತ್ತೆ. ಸೊ ಲೆಟ್ ಅಸ್ ಸಿ. ಸೊ ಬೇಸಿಕ್ ಪ್ರೊಸೀಜರ್ ಏನಪ್ಪಾ ಅಂದ್ರೆ, ಎರಡು ಇಮ್ಮಿಸಿಬಲ್ ಫೇಸಸ್ ನ ತಗೋಬೇಕು. ಆಸ್ ಐ ಆಲ್ರೆಡಿ ಟೋಲ್ಡ್ ಯು ಇನ್ ದಿಸ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡುವಂತದ್ದು ಒಂದು ವಾಟರ್, ಇನ್ನೊಂದು ಆರ್ಗ್ಯಾನಿಕ್ ಸಾಲ್ವೆಂಟ್. ಲೆಟ್ ಅಸ್ ಕನ್ಸಿಡರ್ ಬೋತ್ ವಾಟರ್, ಆರ್ಗ್ಯಾನಿಕ್ ಸಾಲ್ವೆಂಟ್ ಎರಡನ್ನು ಏನ್ ಮಾಡ್ತೀವಿ, ಒಂದು ಎಕ್ವಿಪ್ಮೆಂಟ್ ಬರುತ್ತೆ ವಿಚ್ ಇಸ್ ಕಾಲ್ಡ್ ಸೆಪರೇಟರಿ ಫನಲ್. ಸೊ ಸೆಪರೇಟರಿ ಫನಲ್ ಅನ್ನೋ ಒಂದು ಎಕ್ವಿಪ್ಮೆಂಟ್ ಅಲ್ಲಿ ನಾವು ಎರಡು ಫೇಸಸ್ ನ ಹಾಕ್ಬಿಟ್ಟು ವಿಲ್ ಮಿಕ್ಸ್ ದೆಮ್ ಬೋತ್. ಓಕೆನಾ? ಕ್ಯಾಪ್ ಮಾಡ್ಬಿಟ್ಟು ಶೇಕ್ ಮಾಡ್ತೀವಿ. ಶೇಕ್ ಮಾಡಿದಾಗ ಏನಾಗುತ್ತೆ, ಒಂದು ಫೇಸ್ ಅಲ್ಲಿ ಇರುವಂತ ಸಾಲ್ಯೂಟ್ ಇನ್ನೊಂದು ಫೇಸ್ಗೆ ಏನಾಗುತ್ತೆ, ಮೂವ್ ಆಗುತ್ತೆ ಬೇಸ್ಡ್ ಅಪಾನ್ ದ ಸಾಲ್ಯುಬಿಲಿಟಿ. ಸೊ ಆ ಒಂದು ಸಾಲ್ಯುಬಿಲಿಟಿ ಅದರಲ್ಲಿ ಏನು ಇನ್ನೊಂದು ಲೇಯರ್ ಅಲ್ಲಿ ಜಾಸ್ತಿ ಸಾಲ್ಯುಬಲ್ ಆಗಿರೋದ್ರಿಂದ, ಸೊ ಒಂದ್ ಲೇಯರ್ ಇಂದ ಇನ್ನೊಂದು ಲೇಯರ್ಗೆ ಏನಾಗುತ್ತೆ, ಸಾಲ್ಯೂಟ್ ಟ್ರಾವೆಲ್ ಮಾಡುತ್ತೆ. ಸೊ ಟ್ರಾವೆಲ್ ಮಾಡಾದ್ಮೇಲೆ ಸೊ ವಿಲ್ ಲೆಟ್ ಇಟ್ ಫಾರ್ ಸೆಪರೇಷನ್, ಎರಡು ಲೇಯರ್ಸ್ ಸೆಪರೇಟ್ ಆಗೋದಕ್ಕೆ ಬಿಡ್ತೀವಿ. ಸೊ ಶೇಕ್ ಮಾಡ್ಬಿಟ್ಟು ಒಂದ್ ಕಡೆ ಇಟ್ಟಾಗ ಸೊ ಆಫ್ಟರ್ ಸಮ್ ಟೈಮ್ ಎರಡು ಲೇಯರ್ಸ್ ಸೆಪರೇಟ್ ಆಗುತ್ತೆ, ಬಿಕಾಸ್ ಬೋತ್ ಆರ್ ಇಮ್ಮಿಸಿಬಲ್. ಸೊ ಸೆಪರೇಟ್ ಆಗಿರುವಂತ ಲೇಯರ್ಸ್ ನಾವೇನ್ ಮಾಡ್ಬೋದು, ಡ್ರೈನ್ ಮಾಡ್ಬೋದು. ಇಂಡಿವಿಜುವಲ್ ಲೇಯರ್ಸ್ ನಾವು ಡ್ರೈನ್ ಮಾಡ್ಕೊಂಡು ಒಂದು ಬೀಕರ್ ಅಥವಾ ಒಂದು ಕೋನಿಕಲ್ ಫ್ಲಾಸ್ಕ್ ಗೆ ತಗೊಂಡು ಅದರಲ್ಲಿ ನಾವು ಎಸ್ಟಿಮೇಶನ್ ಅನ್ನ ಮಾಡ್ಬೋದು, ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ. ಓಕೆನಾ? ಸೊ ದ ಎಕ್ವಿಪ್ಮೆಂಟ್ ಇಸ್ ಕಾಲ್ಡ್ ಸೆಪರೇಟರಿ ಫನಲ್. ಸೊ ಎರಡು ಲಿಕ್ವಿಡ್ಸ್ ಅನ್ನ ತಗೋತೀವಿ, ಒಂದು ವಾಟರ್, ಒಂದು ಆರ್ಗ್ಯಾನಿಕ್ ಸಾಲ್ವೆಂಟ್. ಸೊ ಜನರಲಿ ಒಂದು ಹೈಯರ್ ಡೆನ್ಸಿಟಿ ಇರುತ್ತೆ, ಅದರಿಂದ ಕೆಳಗಡೆ ಕೂತ್ಕೊಳ್ಳುತ್ತೆ, ಇನ್ನೊಂದು ಲೋಯರ್ ಡೆನ್ಸಿಟಿ ಇರೋದ್ರಿಂದ ಏನಾಗುತ್ತೆ, ಮೇಲೆ ಇರುತ್ತೆ. ಓಕೆನಾ? ಸೊ
ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಶೇಕ್ ಮಾಡಿ ಬಿಟ್ಟಾಗ ಆಫ್ಟರ್ ಸಮ್ ಟೈಮ್ ಎರಡು ಲೇಯರ್ಸ್ ಸೆಪರೇಟ್ ಆಗುತ್ತೆ. ಸೊ ವಿ ಕ್ಯಾನ್ ಡ್ರೈನ್ ಬೋತ್ ದ ಲೇಯರ್ಸ್. ಸೊ ದಿಸ್ ಇಸ್ ದ basic procedure of liquid extraction. So that's all for today. Thanks for watching. So if you like the concept, so please like, share and subscribe to my channel.